ಪತ್ರಿಕೆಯ ಸಂಪಾದಕರ ಕೆಲಸ ಬಹಳ ಕಷ್ಟವಾದದ್ದು. ಅದು ಬಹಳ ಕಷ್ಟದ ಕೆಲಸ, ಅಲಗಿನ ಮೇಲೆ ನಡೆಯುವಂಥ ಕಸರತ್ತು. ಹೇಗೆ ಮಾಡಬೇಕಾಗತ್ತೆ? ತಮ್ಮ ನೈತಿಕತೆಯನ್ನು ಕಳ್ಕೊಳ್ಳೋದೇನೆ, ಪತ್ರಿಕೆ ಯಜಮಾನರ ಎದುರು ಹಾಕ್ಕೊಳ್ಳೋದೇನೆ, ಪತ್ರಿಕೆಯ ಮಟ್ಟ ಕಡಿಮೆ ಆಗದ ಹಾಗೆ ಅದರ ಘನತೆಯನ್ನು ಸದಾ ಎಚ್ಚರ ಇಟ್ಕೊಂಡು, ಅದಲ್ಲದೆ ಜನಪ್ರಿಯತೆ ಕೊಂಚವೂ ಕಡಿಮೆ ಆಗದಂತೆ ನಡೆಸುವಂಥ ಕ್ರಿಯೆ ದೊಡ್ಡ ಯೋಗ ಸಾಧನೆ ಇದ್ದ ಹಾಗೆ. ಕೆಲವೊಂದ್ಸಲ ಪತ್ರಿಕೆ ಯಜಮಾನರು ಹೇಳ್ಬಿಡ್ತಾರೆ, ಹೀಗೆ ಬರೀರಿ ಅಂತ ಹೇಳ್ತಾರೆ. ಅದು ಬರೆಯೋ ಸರಿ ಅಲ್ಲ ಅಂತ ಗೊತ್ತಿದೆ ಸಂಪಾದಕರಿಗೆ. ಅವ್ರು ಹೇಗೆ ನಿಭಾಯಿಸ್ತಾರೆ? ತನ್ನ ನೈತಿಕತೆಯನ್ನು ಕಾಪಾಡಬೇಕು, ಯಜಮಾನರು ಒದರಿ ಹಾಕ್ಕೊಳ್ಳೋಂಗಿಲ್ಲ. ಏನೇನು ಬರೀತಾ ಹೋದರೆ ಪತ್ರಿಕೆ ಗುಣಮಟ್ಟ ಕಮ್ಮಿಯಾಗಿ ಹೋಗುತ್ತೆ, ಮಾರಾಟ ಕಮ್ಮಿ ಆಗುತ್ತೆ. ಅದು ಆಗಬಾರ್ದು, ಜನಪ್ರಿಯತೆ ಕಮ್ಮಿ ಆಗಬಾರ್ದು. ಇದು ಯೋಗ ಸಾಧನೆ ಅಂತ ಹೇಳಿದ್ನಲ್ಲ, ಸಾಮಾನ್ಯರಿಗೆ ಇದು ಸುಲಭ ಸಾಧ್ಯ ಅಲ್ಲ. ಅದಕ್ಕೆ ಕೆಲವು ಜನ ಸಂಪಾದಕರು ಖ್ಯಾತರಾಗಿ ಉಳ್ಕೋತಾರೆ, ಈ ಯೋಗ ಸಾಧನೆ ಮಾಡಿದಂಥವ್ರು. ಜಗತ್ತು ಅಂಥ ಅನೇಕ ಶ್ರೇಷ್ಠ ಸಂಪಾದಕರನ್ನ ಕಂಡಿದೆ. ಅಂಥವರಲ್ಲಿ ಒಬ್ಬರ ಬಗ್ಗೆ ನಾನು ಹೇಳಬೇಕಿವತ್ತು. ಅವರ ಹೆಸರು ರಮಾನಂದ ಚಟರ್ಜಿ ಅಂತ. ಅವರು ಕಲ್ಕತ್ತೆಯಲ್ಲಿದ್ದರು. ಒಂದು ಬಂಗಾಲಿ ಪತ್ರಿಕೆ ಪ್ರವಾಸಿ ಅಂತ ಮತ್ತು ಇಂಗ್ಲಿಷ್ ಪತ್ರಿಕೆ ಮಾಡರ್ನ್ ರಿವ್ಯೂ, ಎರಡೂ ಪತ್ರಿಕೆಗಳಿಗೆ ಸಂಪಾದಕರಾಗಿ ಬಹು ಜಗಮಾನ್ಯರಾದವರು. ಅವ್ರ ಕರ್ತವ್ಯ ನಿಷ್ಠೆ, ಭಾಷೆ ಮೇಲಿರುವಂಥ ಪ್ರಭುತ್ವ, ನೇರ ನಡೆ ಬಹಳ ಪ್ರಸಿದ್ಧವಾದದ್ದು. ಒಮ್ಮೆ ಚಟರ್ಜಿಯವರು ಕಾಶಿಗೆ ಹೋದರು. ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಹೋದರು. ಅಲ್ಲಿ ಘಟ್ಟದ ಮೇಲೆ ತಮ್ಮ ಬಟ್ಟೆಗಳನ್ನು ಇರಿಸಿ ನಿಧಾನ ಕೆಳಗಿಳಿದು ನೀರಲ್ಲಿ ಕಾಲಿಟ್ರು. ಅವರು ಕಾಲಿಟ್ಟ ಜಾಗದಲ್ಲಿ ಕಲ್ಲಿನ ಮೇಲೆ ಹಾಂಸೆ ಗಟ್ಟಿತ್ತೋ ಏನೋ ಗೊತ್ತಿಲ್ಲ, ಸರ್ರ ಅಂತ ಕಾಲು ಜಾರ್ತು. ಚಟರ್ಜಿಯವರು ಸ್ಥೂಲಕಾಯ, ಸ್ವಲ್ಪ ನೀರಲ್ಲಿ ಜಾರಿ ಬಿದ್ದರು. ಗಂಗಾ ನದಿ ಸೆಳವಿರುತ್ತಲ್ಲ ಪ್ರವಾಹ, ಕೊಂಚ ಮುಂದೆ ಎಳ್ಕೊಂಡ್ಬಿಡ್ತು. ಅವ್ರಿಗೆ ಈಸು ಬರಲ್ಲ, ಮುಳುಗೋಕೆ ಶುರು ಮಾಡಿದ್ರು. ಸುತ್ತಲಿನ ಜನ ಮುಳುಗ್ತಾ ಇದ್ದಾರೆ ಅಂತ ಕೂಗಾಡಿದಾಗ ಒಬ್ಬ ಹುಡುಗ ತರುಣ ನೀರಿಗೆ ಹಾರ್ಕೊಂಡ, ಹೋಗಿ ಅವ್ರು ಗಟ್ಟಿ ಹಿಡ್ಕೊಂಡ, ಆ ವೃದ್ಧರನ್ನ ಎಳ್ಕೊಂಡು ತಂದು ದಂಡೆ ಮೇಲೆ ಹಾಕಿದ. ಎಲ್ಲರೂ ಅವನ ಸಾಹಸವನ್ನು ಮೆಚ್ಚಿದ್ರು. ಚಟರ್ಜಿಯವರು ಈ ಸಾಹಸಿ ತರುಣನ ಕೈ ಕುಲುಕಿ ತಮ್ಮ ಕೃತಜ್ಞತೆ ಹೇಳಿದರು. ತಮ್ಮ ಕಡೆ ತಮ್ಮ ಗುರುತಿನ ಚೀಟಿ ಇತ್ತಲ್ಲ, ವಿಸಿಟಿಂಗ್ ಕಾರ್ಡ್, ಅವ್ನು ಕೊಟ್ಟರು. ನೋಡಪ್ಪ ಮಗು, ನಿನ್ನಿಂದ ತುಂಬ ಉಪಕಾರ ಆಯಿತು. ಇವತ್ತು ನನ್ನ ಪ್ರಾಣ ಉಳಿದಿದ್ದೆ ನಿನ್ನಿಂದ. ನನ್ನಿಂದ ನಿನಗೇನಾದರೂ ಸಹಾಯ ಆಗೋದಾದರೆ ನಾನು ಸಂತೋಷ ಆಗತ್ತೆ, ಯಾವ ಸಂಕೋಚನ ಬೇಡ ಅಂದರು. ಸರ್ ಅದೇನು ಉಪಕಾರ ಸರ್, ನನ್ನ ಕರ್ತವ್ಯ ಅಲ್ವ ಸರ್, ಅದಕ್ಕೆ ಯಾಕೆ ಪ್ರತಿಫಲ? ಆತನ ಏನೂ ಕೇಳಲಿಲ್ಲ, ಏನೂ ಅಪೇಕ್ಷೆ ಪಡಲಿಲ್ಲ. ಅಲ್ಲಿಂದ ಹೊರಡುವಾಗ ಚಟರ್ಜಿ ಹೇಳಿದರು, ನೋಡಪ್ಪ ನಾನು ಕಲ್ಕತ್ತೆಯಲ್ಲಿ ಇರ್ತೀನಿ, ನನ್ನ ವಿಳಾಸ ಆ ಚೀಟಿಯಲ್ಲಿದೆ. ಕಲ್ಕತ್ತೆಗೆ ನೀವು ಬಂದಾಗ ನನ್ನ ಬಳಿಗೆ ಬಾ, ನನ್ನ ಆತಿಥ್ಯ ತಗೊಂಡ್ರೆ ನಾನು ತುಂಬ ಸಂತೋಷ ಆಗ್ತದೆ ಅಂತ ಬೆನ್ನು ತಟ್ಟಿದ್ರು. ಆಗಲಿ ಸರ್ ಅಂದ. 2 ವರ್ಷ ಆಯಿತು. ಒಂದು ದಿವಸ ಈ ತರುಣ ಕಲ್ಕತ್ತೆಗೆ ಹೋದ. ಚಟರ್ಜಿಯವರನ್ನ ಅವ್ರ ಆಫೀಸಲ್ಲೇ ಕಂಡ, ಪತ್ರಿಕೆ ಆಫೀಸಲ್ಲಿ ಕಂಡ. ತುಂಬ ಪ್ರೀತಿಯಿಂದ ಕೂಡಿಸ್ಕೊಂಡು ನೆನ್ಪಿಟ್ಟಿದ್ರು, ಅವ್ರು ಮರೆತಿರ್ಲಿಲ್ಲ. ಚಹಾ ತಿಂಡಿ ತರಿಸ್ಕೊಟ್ರು. ಆತ ಆದಮೇಲೆ ಏನಾದರೂ ಮತ್ತೇನಿದ್ದೇನಪ್ಪ ಅಂತ ಕೇಳಿದರು. ಆತ ಸಂಕೋಚದಿಂದ ತನ್ನ ಜೇಬಿನಿಂದ 3-4 ಹಾಳೆ ತೆಗೆದ. ಸರ್, ನಾನು ಕೆಲವು ಕವಿತೆಗಳನ್ನು ಬರೆದಿದ್ದೇನೆ, ದಯವಿಟ್ಟು ಅದು ನಿಮ್ಮ ಪ್ರವಾಸಿಯಲ್ಲಿ ಪ್ರಕಟ ಮಾಡಬೇಕು ಅಂತ ಕೇಳ್ಕೊಂಡ. ಚಟರ್ಜಿಯವರ ಹಾಳೆಗಳನ್ನು ಇಸ್ಕೊಂಡ್ರು. ಒಂದು ಅಕ್ಷರ ಬಿಡದ ಹಾಗೆ ಮನಸ್ಸಿಟ್ಟು ಆ ಬರೆದಂಥ 4 ಕವಿತೆಗಳನ್ನು ಓದಿದ್ರು, ಮತ್ತೊಮ್ಮೆ ಓದಿದ್ರು, ಪೆನ್ಸಿಲಲ್ಲಿ ಮಾರ್ಕ್ ಮಾಡಿದರು. ನಂತರ ತಲೆ ಎತ್ತಿ ಹೇಳಿದರು, ತಪ್ಪು ತಿಳ್ಕೊಬೇಡಪ್ಪ ಮಗು, ಈ ಕವಿತೆಗಳು ಈ ಪತ್ರಿಕೆಯಲ್ಲಿ ಪ್ರಕಟ ಆಗುವಷ್ಟು ಪ್ರಬುದ್ಧ ಆಗಿಲ್ಲ. ಇದು ಬಹಳ ಪ್ರಸಿದ್ಧ ಪತ್ರಿಕೆ ಅಲ್ವಾ, ಜನ ಎತ್ತರದ ಮಟ್ಟ ಅಪೇಕ್ಷೆ ಮಾಡ್ತಾರೆ, ಇನ್ನೂ ಅಷ್ಟು ಪ್ರಬುದ್ಧ ಆಗಿಲ್ಲ. ಇನ್ನೂ ಸ್ವಲ್ಪ ಪ್ರಯತ್ನ ಮಾಡು, ಸುಧಾರಿಸು, ಆಮೇಲೆ ಕಳಿಸು. ಈಗಿರೋ ಹಾಗೆ ಅದನ್ನು ಪ್ರಕಟಿಸೋಕ್ಕಾಗೋಲ್ಲ ಅಂದರು. ತಕ್ಷಣ ಅವನ ಕಣ್ಣಲ್ಲಿ ಬೇಜಾರು ಕಾಣಿಸ್ತು. ಹಾಗಲ್ವಾ, ತನ್ನ ಕವಿತೆಗಳನ್ನು ಕೊಟ್ಟಿದ್ದಾರೆ, ಅವ್ರ ಜೀವನ ಉಳಿಸಿದ್ದಾನೆ ಇವನು, ಅಷ್ಟಾದ್ರೂ ಮಾಡಬಾರ್ದ? ಇವ್ರು ಏನು ಅಪೇಕ್ಷೆ ಮಾಡಿ ಒಂದು ಕವನ ಪ್ರಿಂಟ್ ಮಾಡ್ಬೋದಪ್ಪ, ಇದು ಮಾಡ್ಬೋದಲ್ಲ ಅಂತ ಅನ್ಕೊಂಡು ಬಂದಿದ್ದ ಅವನು. ಅವನ ಕಣ್ಣಲ್ಲಿ ಇರುವಂಥ ಬೇಜಾರನ್ನು ಕಂಡು ಚಟರ್ಜಿ ಹೇಳಿದರು, ನೋಡಪ್ಪ ಮಗು, ಇವುಗಳನ್ನು ಪ್ರಕಟಿಸಲಿಲ್ಲ ಅಂತ ಅನ್ನೋ ಬೇಜಾರು ನಿನಗೇನಾದರೂ ಇದ್ರೆ ನನ್ನನ್ನು ಮತ್ತೊಮ್ಮೆ ಕಾಶಿ ಕರ್ಕೊಂಡು ಹೋಗಿ ಗಂಗೆ ಹತ್ತಿರ ಹೋಗಿ ನೀರಲ್ಲಿ ಮುಳುಗಿಸ್ಬಿಡು ಸಾಕಾ ಅಂತ ಕೇಳಿದರು. ಹುಡುಗನು ನಕ್ಕ. ನೋಡಿ, ಇದು ಸಂಪಾದಕರ ಹೊಣೆ. ಪತ್ರಿಕೆಯ ಗುಣಮಟ್ಟ ಕಾಯ್ದುಕೊಳ್ಳೋದ್ರಲ್ಲಿ ಸಂಪಾದಕರು ಅದೆಷ್ಟು ಜನ ಸ್ನೇಹ ಬಾಂಧವ್ಯಗಳನ್ನು ಕಳ್ಕೊಳ್ಬೇಕಾಗ್ತದೋ ಮುಖ್ಯ.
ನಾನೇ ಸಂಪಾದಕ ಅಂತ ಏನೇನೋ ಬಂದಿದ್ರು ಪ್ರಿಂಟ್ ಮಾಡೋಕ್ಕಾಗಲ್ಲ, ಆಗಬಾರ್ದು. ಹಾಗಾದರೆ ಪತ್ರಿಕೆ ಎತ್ತರಕ್ಕೆ ಹೋಗಲ್ಲ. ಅಂಥ ಸಮರ್ಥ ಸಂಪಾದಕರು ಇದ್ದದ್ರಿಂದಾನೇ ಪತ್ರಿಕೆಗಳು ದೊಡ್ಡದಾಗಿ ಬೆಳೆದಿದ್ದು. ಅಂಥ ಸಮರ್ಥ ಸಂಪಾದಕರ ಸಂತತಿ 1000 ಆಗಲಿ ಅಂತ ಕೇಳ್ಕೋಬೇಕು.